ನಿಮ್ಮ ಫ್ಯಾಮಿಲಿಯವ್ರ ಬಗ್ಗೆ ಸ್ವಲ್ಪ ರ್ಯಾಪಿಡ್ ಫೈರ್ ಕ್ವೆಶನ್ಸ್. ಓಕೆ. ಮೊದಲನೇದಾಗಿ ನಿಮ್ಮ ಅತ್ತೆಯವ್ರ ಬಗ್ಗೆ ಹೇಳಿ. ನಾನು ನನ್ನ ಗಂಡ ಯಾವಾಗಲೂ ಖುಷಿಯಾಗಿ ಜೊತೆಯಲ್ಲಿ ಜೀವನ ಮಾಡ್ಕೊಂಡು ಹೋಗ್ಬೇಕು ಅಂತ ಬಯಸೋ ಏಕೈಕ ಜೀವಿ ಅಂತ ಅಂದರೆ ಅದು ನಮ್ಮ ಅತ್ತೆ. ನಿಮ್ಮ ಮಾವ? ಸತ್ಯ ಅಂದರೆ ನಮ್ಮ ಮಾವ ಯಾವಾಗಲೂ ನ್ಯಾಯಕ್ಕೋಸ್ಕರ ಅವ್ರು ಸಾಯ್ತಾರೆ ಹೊರತು ನ್ಯಾಯ ಸತ್ಯನ ಯಾವತ್ತೂ ಬಿಟ್ಕೊಡಲ್ಲ. ಫ್ಯಾಂಟಾಸ್ಟಿಕ್. ನಿಮ್ಮ ಮೈದ್ನ? ಅದಕ್ಕೆ ಅಂದರೆ ಏನು ಪ್ರೀತಿ, ಏನು ಗೌರವ. ಅದಕ್ಕೆ ಹೇಳಿದ ಮಾತನ್ನ ಯಾವತ್ತೂ ಮೀರಲ್ಲ, ಅಷ್ಟು ಗೌರವದಿಂದ ನಡ್ಕೊತಾರೆ. ಇವನ್ ಅವ್ರ ಹೆಂಡತಿ ಕೂಡ ಅವರು ಹೊರಗಡೆ ಕರ್ಕೊಂಡು ಹೋಗಲ್ಲ, ಅಷ್ಟು ಪ್ರೀತಿ ತೋರಿಸ್ತಾರೆ. ನಿಮ್ಮ ಮೈದ್ನ ಹೆಂಡತಿ, ನಿಮ್ಮ ಕೋ ಸಿಸ್ಟರ್? ನಮ್ಮ ಮನೆಯಲ್ಲಿ ಇವತ್ತಿಗೂ ನಾವು ಯಾರೂ ಜಗಳ ಆಡ್ದೇನೆ ಖುಷಿಯಿಂದ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣನೇ ಅವ್ರು ಅನುಸರಿಸ್ಕೊಂಡು ಹೋಗ್ತಾ ಇರೋದು. ಗ್ರೇಟ್. ನಿಮ್ಮ ಹಸ್ಬೆಂಡ್? ನನ್ನ ಗಂಡ ತುಂಬ ಪ್ರೀತಿ ತೋರಿಸ್ತಾರೆ. ಯಾರ ಮುಂದೆನೂ ನನ್ನನ್ನು ಬಿಟ್ಕೊಡಲ್ಲ, ಅವ್ರ ರಿಲೇಟಿವ್ಸ್ ಯಾರ ಮುಂದೆನೂ ನನ್ನನ್ನು ಬಿಟ್ಕೊಡಲ್ಲ, ನನಗೇನು ಅನ್ನಲ್ಲ. ನನ್ನ ಈ ಮನೆ ಮಹಾರಾಣಿ ಥರ ನೋಡ್ಕೊತಾ ಇದ್ದಾರೆ. ಅವರ ಪ್ರೀತಿ ಗೌರವದಿಂದ ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆ ನಿಮ್ಮ ಗಂಡನ ಮನೆಯಲ್ಲಿ ನೀವು ಯಾವ ಥರ ಇದ್ದೀರಾ? ಈ ಮನೆಯಲ್ಲಿ ಮಹಾರಾಣಿಯಾಗಿ ಜೀವನ ಮಾಡ್ತಾ ಇದ್ದೀನಿ ನಾನು. ನನ್ನನ್ನು ಕೇಳ್ದೇನೆ ಯಾರು ಯಾವ ಕೆಲಸನೂ ಮಾಡಲ್ಲ, ನನ್ನನ್ನು ಕೇಳ್ದೇನೆ ಯಾರು ಯಾವ ನಿರ್ಧಾರನೂ ತಗೊಳ್ಳಲ್ಲ. ಕೊನೆಯದಾಗಿ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಹೇಳ್ತೀರಾ? ಹಾಂ, ನಮ್ಮಪ್ಪ ನಮ್ಮಮ್ಮ ಒಂದು ಮಾತು ಹೇಳಿದ್ರು, ಈ ಮನೆಗೆ ನನ್ನನ್ನು ಮದುವೆ ಮಾಡಿಕೊಟ್ಮೇಲೆ ನಿನ್ನ ಕಷ್ಟದಲ್ಲಿ ಯಾವತ್ತೇ ಇದ್ರು ನಾವು ಫಸ್ಟ್ ನಿಂತಿರ್ತೀವಿ ಅಂತ. ಸೊ ಇವತ್ತಿನ ತನಕ ಅವರು ಅದನ್ನೇ ಪಾಲಿಸ್ಕೊಂಡು ಬಂದಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಆನ್ಸರ್ಸ್. ಇಲ್ಲಿಗೆ ನಿಮ್ಮ ರ್ಯಾಪಿಡ್ ಫೈರ್ ಕ್ವೆಶನ್ಸ್ ಮುಗ್ದಿದೆ. ಗೀತಾ, ಯಾವ ಆಗುತ್ತೆ ಈ ಥರ ಸುಳ್ಳು ಹೇಳೋಕ್ಕೆ.